ಹೇ ಗಾಯ್ಸ್, ನಮಸ್ಕಾರ. ಇನ್ನೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವಿವತ್ತೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸರ್ ಹೆಸರೇನಂತಂದರೆ ಶಬರಿ ಕೊಳ್ಳ ಅಂತ. ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮನಿಹಾಳ್ ಸುರೇಬಾನ್ ಅಂತಕ್ಕಂಥ ಒಂದು ಗ್ರಾಮದ ಹತ್ರ ಬರುತ್ತೆ. ಈ ಪ್ಲೇಸಿಂದು ಹಿಸ್ಟ್ರಿ ಏನಂತಂದರೆ, ರಾಮ ಅಯೋಧ್ಯೆಯಿಂದ ಲಂಕೆ ಅಂದರೆ ಲಂಕೆಗೆ ಸೀತಾಪಹರಣ ಆದಾಗ ಸೀತೆಯನ್ನು ಕರ್ಕೊಂಬರಕ್ಕೆ ಹೋದಾಗ ಅವನು ಇದೇ ದಾರಿಲಿ ಹೋಗಿರ್ತಾನೆ, ಅಂದರೆ ಅಯೋಧ್ಯೆಯಿಂದ ಲಂಕೆಗೆ. ನೀವು ಇಂಡಿಯಾ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಪ್ಲೇಸಲ್ಲಿ ಹೋಗಬೇಕಾದ್ರೆ ಈ ಪ್ಲೇಸ್ ಹೆಸರು ಶಬರಿ ಅಂತಕ್ಕಂಥ ಒಬ್ಬ ವೃದ್ಧೆ ಮಹಿಳೆ ಏನಿರ್ತಾಳೆ, ಅವಳು ಈ ಸ್ಥಳದಲ್ಲಿ ವಾಸವಾಗಿರ್ತಾಳೆ. ಸೊ ಅವನು ರಾಮ ಹೋಗಬೇಕಾದ್ರೆ ಅವನು ಕೂಡ ಇಲ್ಲಿ ವಾಸವಾಗಿರ್ತಾನೆ. ಆ ಶಬರಿ ಕೊಟ್ಟಂತಹ ಹಣ್ಣುಗಳನ್ನು ತಿಂದು ಅವನು ಇಲ್ಲಿ ಕೂತ್ಕೊಂಡು ಆಮೇಲೆ ವಿಶ್ರಾಂತಿ ಪಡೆದುಕೊಂಡು ಹೋಗಿರ್ತಕ್ಕಂಥ ಒಂದು ವಾಡಿಕೆ ಈ ಸ್ಥಳಕ್ಕಿದೆ. ಸೊ ಅದಕ್ಕೆ ಈ ಸ್ಥಳವನ್ನು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅಂತ ಕರಿತೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ ಎಂಟ್ರೆನ್ಸ್ ಇದೆ. ಇಲ್ಲಿಂದ ಹಿಂಗೆ ಬಂದರೆ ಇಲ್ಲೇ ಶಬರಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಮಾಡಿದ್ದಾರೆ. ಈ ಟೆಂಪಲಲ್ಲಿ ಶಬರಿದು ಒಂದು ಮೂರ್ತಿ ಇದೆ, ಪೂಜೆ ಮಾಡ್ತಾರೆ. ಆಮೇಲೆ ಹಿಂದೆ ನೋಡ್ಬೋದು, ಹಿಸ್ಟೋರಿಕಲ್ ಪ್ಲೇಸ್ ಅಂದರೆ ನೋಡಿದ್ರೇ ಗೊತ್ತಾಗುತ್ತೆ. ಗುಡ್ಡಗಳನ್ನೆಲ್ಲ ಹಿಂದೆ ಕಾಲದಲ್ಲೇ ಕೊರೆದು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಲೇ ಬಿಡ್ರಲಿ, ಪ್ರಸಾದಕ್ಕಾಗಿ ಬಡದಾಗ ಗಾಯ್ಸ್, ಇವಾಗ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದಕ್ಕೆ ಶಬರಿ ಕೊಳ ಅಂತ ಕರೀತಾರೆ. ಗಾಯ್ಸ್, ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಇದೇನಿದೆ ನೀರಿಂದು ಬುಗ್ಗೆನ, ಅಲ್ಲಿಂದ ನೀರು ಬರುತ್ತಾ? ಅಲ್ಲಿಂದ ನೀರು ಬರುತ್ತಲ್ಲ, ಅದು ವಾರಣಾಸಿ ಅಂದರೆ ಕಾಶಿಯಿಂದ ಆ ನೀರು ಬರುತ್ತೆ ಅಂತಕ್ಕಂಥ ಇಲ್ಲೊಂದು ನಂಬಿಕೆ ಮತ್ತು ವಾಡಿಕೆ ಇದೆ. ಇಲ್ಲಿ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಹೊಂಡ ಮತ್ತು ಅಥವಾ ಏನಂತ ಕೊಳ್ಳ ಅಂತ ಕರಿತೀವಲ್ಲ, ಇದೇ ಶಬರಿ ಕೊಳ್ಳ ಅಂತ ಕರಿತೀವಿ. ಅವಾಗ ಇದು ಹೆಣ್ಮಕ್ಳು ಸ್ನಾನ ಮಾಡ್ತಿರೋದು, ಅಲ್ಲಿ ಬಾಜು ಇರೋದು ಗಂಡು ಮಕ್ಳು ಮಾಡ್ತಿರೋದು. ಅಂದರೆ ಇಲ್ಲಿ ಎರಡು ಇದಾವಲ್ಲ, ಇದು ಹೆಣ್ಮಕ್ಳಿಗೆ, ಅದು ಗಂಡು ಮಕ್ಕಳಿಗೆ ಅಂತ ಸಪ್ರೇಟಾಗಿ ಮಾಡಿರೋದು. ಗೈಸ್, ಇವಾಗ ಈ ಪ್ಲೇಸಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಒಂಚೂರು ಟ್ರೆಕ್ಕಿಂಗ್ ಮಾಡಿದ್ರೆ ಒಂದು 10 to 15 ಮಿನಿಟ್ಸಾ? 10-15 ನಿಮಿಷ ನಾವಿಲ್ಲಿ ನಡ್ಕೊಂಡು ಹೋದರೆ ಒಂದು ಹಿಡನ್ ಫಾಲ್ಸ್ ಥರ ಸಿಗುತ್ತೆ. ಫಾಲ್ಸ್ ಅಂದರೆ ಜಾಸ್ತಿ ಹೈಟ್ ಏನಿಲ್ಲ, ಒಂದು ಮೀಡಿಯಮ್ ಆಗಿದೆ. ಅದಕ್ಕೇನಂತ ಕರಿತೀರಿ? ಅದು ಹೀಗೆ ಫಾಲ್ಸ್ ಇಲ್ಲ, ಅದಕ್ಕೆ ಹೂವಿನ ಕೊಳ ಅಂತ ಕರಿತೀರಿ. ಹೂವಿನ ಕೊಳ ರಾಮದುರ್ಗದಲ್ಲಿ ಏನು ಕಂಟೆಂಟ್ ಯಾಕಾಗೈತಿ ಹಿಂಗೆ ಗೊತ್ತಿಲ್ಲ. ಹೇಳಿ, ಬಯಾಲಜಿ ಸ್ಟೂಡೆಂಟ್ ಏನಾಗೈತಿ? ಐಸ್ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ವಲ್ಪ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಅಲ್ಲೊಂದಿಷ್ಟು ನೀರಿದೆ, ಆಮೇಲೆ ಒಂದು ಸ್ವಲ್ಪ ಕಲ್ಲಿನ ದಾರಿ ಇದೆ. ಹೆವಿ ಎಕೋ ಆಗುತ್ತೆ ವಾಯ್ಸ್ ಇಲ್ಲಿ, ಬಿಕಾಸ್ ಜಾಸ್ತಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಜಾಸ್ತಿ ಹೈಟು ಗುಡ್ಡ ಕೊರೆದು ಮಾಡಿರೋದು ಅನಿಸುತ್ತೆ ಪ್ಲೇಸು. ಆಮೇಲೆ ಆ ಗುಡ್ಡ ನಿಂತು ಆ ಕಡೆ ಮೇಲೆ ಎಲ್ಲ ವಿಂಡ್ ಮಿಲ್ಸ್ ಇದ್ದಾವೆ ಅಲ್ಲಿ, ಯಾಕಂದರೆ ಜಾಸ್ತಿ ಗಾಳಿ ಬೀಸುತ್ತಲ್ಲ. ಸೊ ವಿಂಡ್ ಪವರ್ ಜನ್ರೇಷನ್ ಮಾಡೋಕ್ಕೆ ಅಲ್ಲೆಲ್ಲ ವಿಂಡ್ ಮಿಲ್ಸು ಹಾಕಿದ್ದಾರೆ ಅಲ್ಲಿ ಎಲ್ಲ. ಗೈಸ್, ಇವಾಗ ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ. ಕೇಳಿಸ್ತಿರ್ಬೋದು ನಿಮಗೆ, ನೀರಿನ ಸೌಂಡು ಕೇಳಿಸ್ತಿರ್ಬೋದು ಅನಿಸುತ್ತೆ. ಇಲ್ಲೇ ಎಂಡಿಂಗ್ ಪಾಯಿಂಟ್ ಇದೆ, ಬಂದಿದ್ದೀವಿ. ಇವಾಗ ತೋರಿಸ್ತೀನಿ.
ನಾವಿವಾಗ ರೀಚ್ ಆಗಿರೋ ಹಿಡನ್ ಫಾಲ್ಸ್ ಅಂತ ಹೇಳಿದ್ನಲ್ಲ, ಅದಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡ್ತಿರ್ಬೋದು. ಹಾವಿತ್ತಲ್ಲ, ಬೀಳ್ತಿದ್ದಿ ನೋಡ್ಲಿ ನಾನು. ಏ ಅದು ಅದು ಎಲ್ಲೂ ಇದು ಮೂಮೆಂಟ್ ಆಗಿರ್ಲಿಲ್ಲ. ತಡಿ ನೋಡ ಮೂಮೆಂಟ್. ಹಬ್ಬ ಅಂತಾರಲ್ಲ, ಅದಕ್ಕೆ ಹೆಬ್ಬುಲಿ ಹಾವು ತೋರ್ಸೋದ ಈಗ ಅದು ಮೂಮೆಂಟ್ ಏನೋ ಆಗಿರ್ಲಿಲ್ಲ, ಅಲ್ಲೇ ಇತ್ತು. ಹಸಿರವನ ಹಾ, ಗಿಡದ ಕಲರ್ ಇತ್ತದು. ಅಲ್ಲೇ ಅಲ್ಲೇ ರೋಣೆ, ಅದೇ ಗಿಡದಾಗ ನೋಡಿದ್ದೆ. ನೋಡ್ಲಿ ನಂಗೆ ಕಂಟ್ಲೆ ನಂಗೆ ಅವಂಗ ಹೆದರಿಕೆ ಅಲ್ಲಿ ಋಣ ಕಡೆ ಹೋಗ್ಲಿ ತೋರಿಸ್ತಾನೆ. ಆಟ ಆಡ್ಬೇಡ, ಇಲ್ಲ ಲೇಪ. ಏ ಹಾಲ್ಯಾ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಅನ್ಸಲ್ತ ಅದು ಇದು ಗೊತ್ತಾ, ಇದು ಏನಲ್ಲಿ ಅದಕ್ಕೆ ಟ್ರಂಕ್ ಇದಕ್ಕೆ ಮರ ನೋಡ್ದ ಅದ್ರ ಮ್ಯಾಲೆ ಅಲ್ಲೈತ್ ನೋಡ್ಲೆ. ನಂಗೆ ಇಲ್ಲಿಂದ ತರ್ಕೊಂಡ್ಲಿ ಹರ್ಷ ಅನ್ಸಂಗಿಲ್ಲಪ್ಪ ಇವನಿಗೆ. ಅಲ್ಲೈತ್ ನೋಡ್ಲೆ, ಕಾಣಿಸಲ್ತಾ ಫ್ರ್ಯಾಂಕ್ ಅವಾಗಲ್ಲಿ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಶಬರಿ ರಾಮನ್ಗೆ ಹಣ್ಣು ಕೊಡ್ತಾಳೆ, ಹಣ್ಣು ತಿನ್ನಿಸ್ತಿರ್ತಾಳೆ. ರಾಮ ಇಲ್ಲಿಂದ ಲಂಕಿಗೆ ಹೋಗ್ಬೇಕಾದ್ರೆ ಅಂತ ಹೇಳಿದ್ನಲ್ಲ, ಆ ಹಣ್ಣು ಇದೇ ಗಿಡದಂತೆ. ಇಲ್ಲಿನವ್ರು ಹೇಳಿದ ಪ್ರಕಾರ ಇದೇ ಗಿಡದಂತೆ. ಅದು ಈ ಕಡೆ ಎಲ್ಲ ಬಾರೆ ಹಣ್ಣು ಅಂತ ಕರೀತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಪರ್ಟಿಕ್ಯುಲರ್ ನೇಮ್ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಅಷ್ಟೇ. ಇವಾಗೆಲ್ಲ ನೋಡಿ ಮತ್ತೆ ವಾಪಸ್ ಇದೇ ಟೆಂಪಲ್ ಹತ್ರ ಬಂದ್ವಿ. ಗಾಯ್ಸ್, ಇವಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ತಲೆಯೆಲ್ಲ ತೊಯ್ಯಿತು. ಅದಕ್ಕೆ ಇಲ್ಲಿಂದ ನೋಡ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. ಬರ್ರಿ ಇವಾಗ.